ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಸೋಯಾ ಹಾಲು ಯಾವ ಥರ ಮಾಡೋದು ಅಂತ ತೋರಿಸಿದ್ದೆ. ಸೊ ಅದರಲ್ಲೇ ಹೇಳಿದ್ದೆ ನಾನು ಸೋಯಾ ಹಾಲಲ್ಲಿ ಏನು ರೆಸಿಪಿ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಅಂತ. ಹೌದು, ನಾನಿವತ್ತು ಸೋಯಾ ಖೀರನ್ನ ಮಾಡ್ತಾಯಿದ್ದೀನಿ ಸೋಯಾ ಹಾಲನ್ನ ಬಳಸ್ಕೊಂಡು. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಶಾವಿಗೆ ತೊಗೊಂಡಿದ್ದೀನಿ, ಅದಾದಮೇಲೆ 1 ಲೋಟ ಸೋಯಾ ಮಿಲ್ಕ್ ತೊಗೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ, ನಾನು ಯಾಲಕ್ಕಿ ಮತ್ತು ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು. ಸೊ ಇವಾಗ ನಾನು ಗೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು ಗೀ. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಬೇಕು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಇದಿಷ್ಟಾದರೆ ಸಾಕಾಗುತ್ತೆ, ಯಾಕಂದರೆ ತುಪ್ಪನೂ ಚೆನ್ನಾಗಿ ಕಾದಿದೆ. ಸೊ ಈ ಟೈಮಲ್ಲಿ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಒಂದು 5 to 6 ಮಿನಿಟ್ಸಲ್ಲೇ ಖೀರ್ ರೆಡಿ ಆಗುತ್ತೆ. ಬಟ್ ಸೋಯಾ ಮಿಲ್ಕಲ್ಲಿ ಮಾಡಿರೋದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಟ್ರೈ ಮಾಡಿ, ಬಿಕಾಸ್ ಪ್ರಿಪ್ರೇಷನ್ ಮಾಡಿದ್ದು ಸೋಯಾ ಮಿಲ್ಕ್ದು ಅಷ್ಟು ವ್ಯೂಸ್ ಬರಲಿಲ್ಲ, ಬಟ್ ತುಂಬಾ ಹೆಲ್ತ್ ಬೆನಿಫಿಟ್ ಇರೋ ಅಂಥದ್ದು. ನಾನು ತುಂಬಾ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೆ ವಿಡಿಯೋ ಚೆನ್ನಾಗಿ ಓಡುತ್ತೆ ಅಂತ, ಬಟ್ ವಿಡಿಯೋ ಓಡಲಿಲ್ಲ. ನೋ ಪ್ರಾಬ್ಲಮ್. ಸೊ ನಾನು ಹೇಳಿದ್ದೆ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ. ಸೊ ನನ್ನ ಕರ್ತವ್ಯ ನಾನು ಮಾಡಬೇಕಲ್ವಾ, ಮಾಡ್ತಾಯಿದ್ದೀನಿ. ಸೊ ನೋಡೋದು ನಿಮಗೆ ಬಿಟ್ಟಿದ್ದು. ಸೊ ಟ್ರೈ ಮಾಡಿ, ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ ಇದೆ. ಸೊ ನೀವೆಲ್ಲ ನೋಡ್ಬೋದು, ಫಾರಿನಲ್ಲೆಲ್ಲ ಸೋಯಾ ಮಿಲ್ಕ್ನ ರೆಫ್ರಿಜರೇಟ್ ಮಾಡಿ ಸುಮಾರು ದಿನಗಳ ಕಾಲ ಯೂಸ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮಾರ್ನಿಂಗ್ ಕೂಡ 1 ಲೋಟ ಕುಡ್ದಿದ್ದೀನಿ, ತುಂಬ ಚೆನ್ನಾಗಿತ್ತು ನೋಡಿ. ಇನ್ನೂ ಮಿಕ್ಕಿರೋ ಹಾಲನ್ನ ನಾನು ಇಲ್ಲಿ ಕಾಯಕ್ಕೆ ಕೂಡ ಇಟ್ಟಿದ್ದೀನಿ. ನಿನ್ನೆ ಮಾಡಿದಾಗ ಎಷ್ಟಿತ್ತು ನೋಡಿ, ಇವಾಗ ಎಷ್ಟಾಗಿದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ 1-2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಆಗಬೇಕು ಈ ಶಾವಿಗೆ ಜಾಸ್ತಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸೋಯಾ ಮಿಲ್ಕ್ ಫುಲ್ ಚಿಲ್ಡ್ ಆಗಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದು, ತುಂಬ ಚೆನ್ನಾಗಿದೆ. ಸೊ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಮಾಡ್ತಿರೋದು. ಸೊ ಇಬ್ಬರಿಗೆ ಎಷ್ಟು ಬೇಕಾಗತ್ತೆ ಅಷ್ಟೇ ತೊಗೊಂಡಿದ್ದೀನಿ, 1 ಲೋಟ ಅಷ್ಟು. ಸ್ವಲ್ಪ ಬೇಯಬೇಕು, ಏನಂದರೆ ಈ ಟೈಮಲ್ಲೇ ಶುಗರ್ ಹಾಕ್ಬಿಟ್ರೆ ಶಾವಿಗೆ ಬೇಗ ಬೇಯೋದಿಲ್ಲ. ಸ್ವಲ್ಪ ಬೆಂದಾದಮೇಲೆ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 1-2 ನಿಮಿಷ ಇದು ಫ್ರೈ ಆಗಲಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ಒಂದು 85% ಬೆಂದಿದೆ. ಸೊ ಈ ಟೈಮಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋದ. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ತಿನ್ನೋದು, ಸೊ ಅದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಸ್ವೀಟ್ನೆಸ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಫೈನಲ್ ಆಗಿ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಅಂತ. ಇದೊಂದು 2-3 ಮಿನಿಟ್ಸ್ ಮತ್ತೆ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ. ಸೊ ಇದು ಫೈನಲಾಗಿ ರೆಡಿ ಆಗಿದೆ. ಸೊ ಹಾಲು ನೋಡಿ, ನಾನು ಒಂದು ಲೋಟದಷ್ಟು ಹಾಕಿದ್ದೆ, ಅದು ಎಲ್ಲ ಕುದ್ದು ಎಷ್ಟು ಹಾಲು ಕಮ್ಮಿ ಆಗಿದೆ. ಸೊ ಇಷ್ಟು ಇದ್ದರೆ ಸಾಕಾಗತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಸೊ ನೋಡಿ ಯಾವ ಥರ ಚೆನ್ನಾಗಿ ಆಗಿದೆ. ಸೊ ಏನಾದರೂ ಹೊಸದಾಗಿ ಟ್ರೈ ಮಾಡ್ತೀನಿ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ. ಸೊ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇದು ಸ್ವಲ್ಪ ಕಷ್ಟನೇ, ಯಾಕಂದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈ ಹಾಲು ತೆಗಿಯೋದು ಪ್ರೋಸೆಸ್ ಎಲ್ಲ ನಿಯರ್ಲಿ 1 ಅವರ್ ಬೇಕಾಗತ್ತೆ. ಸೊ ನಾನು ಮನೇಲಿರೋದಕ್ಕೆ ಮಾಡೋದಕ್ಕೆ ಈಸಿ ಆಯಿತು. ಸೊ ನೀವು ಇದೇ ಥರ ಮನೇಲಿದ್ದು ಏನಾದರೂ ಹೊಸದು ಥರ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ನಾರ್ಮಲ್ ಮಿಲ್ಕಲ್ಲಿ ಮಾಡಿರೋ ಥರನೇ ಫೀಲ್ ಆಗುತ್ತೆ, ಸೋಯಾ ಹಾಲು ಅಂತ ಗೊತ್ತೇ ಆಗೋದಿಲ್ಲ.
ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.